2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮಲ್ಲಿ ಆ ಸಿಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಎಲ್ಲೇ ಕೆಲಸ ಮಾಡಿದ್ರು ಪ್ರಿಯಾಂಕ ಅಲ್ಲ, ಪ್ರಿಯಾಂಕ ಅವ್ರು ಅಲ್ಲಿಂದ ಗ್ರಾಂಟ್ ತಂದು ಚೇಂಜ್ ಮಾಡ್ತೀನಿ ನೋಡಿ. ಏನು ಅವರು ರಿಸರ್ಚ್ ಮಾಡಬೇಕು ಅಂದ್ರೆ ಮಾಡ್ತಾ ಇಲ್ಲ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬಹುದು, ಎಲ್ಲರೂ ಮಾಡ್ಕೊಬಹುದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು? ಮೇ 2 months 2 ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ, ಮರ್ತು ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಔಟ್ ಅವನು. ಅಧ್ಯಕ್ಷರೇ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರೋ ಒಬ್ಬ ಮುಗಿಸ್ಬಿಡ್ತೀನಿ ನಾನು. ಇಲ್ಲ ಈಗ ನಾನು ಹೇಳ್ಬಿಡ್ತೀನಿ, ಆಮೇಲೆ ಅವ್ರು ಬೇಕಾದ್ರೆ ಈಗ ಅವರ ಮಾಡಿರ್ತಾರೆ ಮುಖ್ಯಮಂತ್ರಿ ಶರತ್ತೇನೋ ನಮ್ಮ ಬೇಕಾದ ಗ್ರಾಜುಯೇಟ್. ಈಗ ಅವರು ಅಲ್ಲಿ ಆಕ್ಸ್ಫರ್ಡಿಗೆ ಹೋಗ್ತಾರೋ ಕೇಂಬ್ರಿಡ್ಜಿಗೆ ಹೋಗ್ತಾರೋ, ಅಲ್ಲಿಂದ ಅವ್ರೇನಾದ್ರು ಗ್ರಾಂಟ್ ತಗೊಂಡ್ ಬಂದು ಸ್ಟಡಿ ಮಾಡ್ತಾರೆ, ಅದ್ರ ತಪ್ಪೇನಿದೆ? ಮಾತಾಡ್ತಾರೆ, ಮಾತಾಡ್ತಾ ಇದೀವಿ. ಇಲ್ಲ ನನಗೆ ಮಾತಾಡ್ತಿಲ್ಲ. ಇಲ್ಲ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಇನ್ನ ಒಂದು 2 ಅವರ್ ಇದೆ. ನನ್ನ ಹೆಸರು ಕರೆಕ್ಟ್ ಆಗಿ ಹೇಳಕ್ಕೆ ಈಗ ಇಲ್ಲ. ಈಗ ಸರ್ ಈಗ ಅವ್ರೇನ್ ಬರ್ದಿದಾರಲ್ಲ ಅವ್ರು ಈಗಿಲ್ಲ, ಅವ್ರು ಆಕ್ಸ್ಫರ್ಡ್ ಇಲ್ಲ. ನಾನೇನ್ ಹೇಳ್ತಾ ಇರೋದು ಸರ್, ಪ್ರಿಯಾಂಕ ಯಾರೇ ಎಲ್ಲೇ ಕೆಲಸ ಮಾಡಿರ್ಬೇಕು, ಪ್ರಿಯಾಂಕ ಅಲ್ಲ, ಪ್ರಿಯಾಂಕ ಅವ್ರು ಅಲ್ಲಿಂದ ಗ್ರಾಂಟ್ ತಂದು ಚೇಂಜ್ ಮಾಡ್ತೀನಿ ನೋಡಿ. ಏನು ಅವರು ರಿಸರ್ಚ್ ಮಾಡಬೇಕು ಅಂದ್ರೆ ಮಾಡ್ತಾ ಇಲ್ಲ. ನೀವು ಉತ್ತರ ಕೊಡಿ. ಉತ್ತರ ಪ್ರಿಯಾಂಕ ಸರ್, ಥ್ಯಾಂಕ್ ಯು. ಮಹಾರಾಜರ ಕಾಲದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಗೌರವ ಅಂತ ಗೌರವಕ್ಕೆ ಇಟ್ಕೊಂಡಿದ್ರಂತೆ. ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ನೀವೇ ಶೈನಿಂಗ್ ಮಾಡೋದು, ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ಮ ಹೊಗಳ ಭಟ್ರಿಂದ. ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು. ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ಗೆ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವೋ ಅವ್ರನ್ನ ಅಪಾಯಿಂಟ್ ಮಾಡಿ ಬರ್ದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ. ಇಲ್ಲೇ ಐತಲ್ಲಪ್ಪ, ಇಲ್ಲೇ ಐತೆ, ಇಲ್ಲೇ ಐತೆ, ಇಲ್ಲೇ ಐತೆ. ನನಗೇನು ಇರಲಿಲ್ಲ. ಅವರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರುದು, ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ 2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮಲ್ಲಿ ಆ ಸಿಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ, ಯಾವ ಟೈಮಲ್ಲಿ ಋಣ ಸಂದಾಯ ಆ ಋಣ ಸಂದಾಯ ಮಾಡಿದ ಟೈಮಲ್ಲೇ ಇವರು ಸಿಎಂ ಆಫೀಸಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಂಬಳಕ್ಕೋಸ್ಕರ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರೋದು ಅವತ್ತು ಸಿಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಂಗ್ತ ಅಂತೀರಾ? ಹಿಂದೆ ಅಕ್ಬರ್ ಅಂತ ಇದ್ದ, ಒಗ್ಳು ಭಟ್ಟರನ್ನ ಇಟ್ಕೊಂಡಿದ್ದ, ತೆನಾಲಿ ರಾಮಕೃಷ್ಣ, ಹಂಗಾಗೋಟಿದೆ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬಹುದು, ಎಲ್ಲರೂ ಮಾಡ್ಕೊಬಹುದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು? ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು? ಮತ್ತೆ ಇನ್ನೊಬ್ರು ಅವರು ಯಾರೋ ನಮ್ಮ ಗೌಡರು, ಕಾಂಗ್ರೆಸ್ ಆಫೀಸು ಗೌಡ್ರು, ರಾಜೀವ್ ಗೌಡ್ರು ಪ್ರೊಫೆಸರ್, ನಮ್ಮ ಬಂಧುಗಳು ಅವರು, ರಾಜ್ಯಸಭಾ ಮೆಂಬರು, ಕಾಂಗ್ರೆಸ್ ಆಫೀಸು. ಅವ್ರ ಹತ್ರನೂ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಿಯಾಂಕ ಕರೆಕ್ಟಾ? ಪ್ರಿಯಾಂಕ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ, ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ. ಇದು ಅವಾರ್ಡ್ ಒಪ್ಕೊಂತೀರಾ? ಏನ್ ಗ್ರಾಮಿ ಅವಾರ್ಡಾ ಇದು? ಏನ್ ಕೊಡಕ್ಕೆ? ಏನ್ ಅವಾರ್ಡು?
ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ. ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೈನಲಿಸ್ಟ್ ಆದ್ರೂ ಬರ್ಬೇಕಲ್ಲ. ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ, ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ 5 ಜನ 3 ಜನ, ಆಚೆ ಹೋಗಿ ಕೊನೆಗೆ 5 ಜನ ಬಂದು ಕೊನೆಗೆ ಒಬ್ರು ಬರ್ತಾರೆ. ಹಂಗಾದ್ರೂ ಬರ್ಬೇಕಾಯ್ತಲ್ಲ. ವೇರ್ ಇಸ್ ದ ಕಾಂಪಿಟೇಷನ್? ದೇರ್ ಇಸ್ ನೋ ಕಾಂಪಿಟೇಷನ್, ದೇರ್ ಇಸ್ ನೋ ಸರ್ವೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ. ಇವರು ಅವಾರ್ಡ್ಗಳನ್ನ ಕೊಡ್ತಾರೆ. ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ನೆಸ್. ಆಮೇಲೆ ಮತ್ತೆ ಹುಡುಕಿದೆ ಅವ್ರನ್ನ. ಅವ್ರು ಹೆಂಗಪ್ಪ ಫಾರಿನರ್ ಅಂತ ಹುಡುಕಿದೆ. ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ, ನಮ್ ಕಲ್ಲರ್ ಅಲ್ಲ, ಬೆಳ್ಳಿಗಿರೋರು ಅಂದ್ರೆ ನಮ್ಮ ದೇಶ 300 ವರ್ಷದ ಮೇಲೆ ಆಳಿದಾರಲ್ಲ, ಅದಕ್ಕೆ ಏನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡಿದೆ. ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರೇ? ನೋಡಿ, ಈ ಮನುಷ್ಯ ಈ ಮನುಷ್ಯ. ಇದಕ್ಕಿಂತ ಒಂದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂತೆ ಬೇರೆ ಆಗಿಲ್ಲ. ಇದಕ್ಕಿಂತ ಹೇಸಿಗೆ ಕೆಲಸ ಇಡೀ ಮೀಡಿಯಾ ಏನಾದ್ರೂ ಸರ್ಕಾರ ಕಮಿಷನ್ ಮಾಡಿದ್ದ. ನೀವು ಹಾಗೆ ಮಾತಾಡಿದ್ರೆ ಹೇಗೆ? ಹಬ್ಬಿಗೆ He's working with Oxford like human. ಇವರೆಲ್ಲರೂ ಆರ್ಟಿಕಲ್ ಬರೀತಾರಲ್ಲ, ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂದ್ರೆ ತಪ್ಪ ಇವ್ರದೆಲ್ಲ. ಈಗ ಮುಂದಕ್ಕೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವರು ಅವ್ರ ಬಗ್ಗೆ ಗೌರವ ಐತೆ. ಬೆಳ್ಳಿಗಿದ್ರೆ ನಾವು ಮರ್ಯಾದೆ ಕೊಡ್ತೀವಿ ಅಂತ ನಾನು ಹೇಳಿಲ್ಲ. ಸರಿನಾ? ನಾವು ಬ್ರಿಟಿಷರು ಅಂತ ಹೇಳಿದ್ದು ನಾನು ಹೇಳಿದಟ್ಟೆ. ನೀವೇ ಹೇಳಿದ್ದು. ನಾವೇನೋ ನಮ್ಮವರು ನೋಡಿ ಅವ್ರ ಫೋಟೋ ಅಂತ ಬ್ರಿಟಿಷರು ನಥಿಂಗ್ ಬಟ್ ಡಿಸ್ಕ್ರಿಮಿನೇಷನ್ ಇದು. ನೋಡಿ ಏನಂದಿದ್ದೀರಾ? ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಮ ಸರ್ಕಾರ ಅಲ್ರಿ ಹೇಳಿದಿರಿ, ಅದ್ರ ಬಗ್ಗೆ ಏನ್ ಹೇಳ್ಬೇಕು ಹೇಳಿದಿರಿ, ಉತ್ತರ ಹೇಳ್ತಾರೆ. ಸರ್ ಹೇಳಿ, ಮುಂದೆ ಹೇಳಿ. ನಾನು ಒಂದೇ ನಿಮಿಷ ನಾನು ಪೊನ್ನಣ್ಣವರೇ ಬರ್ಕೊಡ್ತಾರೆ. ಪೊನ್ನಣ್ಣನೇ ನನಗೆ ಕೊಡೋದು, ಫೋನಲ್ಲೆಲ್ಲ ಮೆಸೇಜ್ ಕೊಡೋದು. ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಅವರು, ಬಿಳಿಯರು, ಅದಕ್ಕೆ ಪ್ರೀತಿ ಜಾಸ್ತಿ ಅಂತ ಅವ್ರ ಬಗ್ಗೆ ಹೇಳಿದೆ ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.